ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಬಗ್ಗೆ ಏನು ಹೇಳ್ಬೇಕಂದ್ರೆ ಸೆಕೆಂಡ್ ಪಿ ಯು ಸಿ ಇತಿಹಾಸ ಬುಕ್ ನಂದದ ಇದು. ಈಗ ಹೇಳೋದಿಲ್ಲ ಕ್ಲಾಸ್. ಬಾದಾಮಿ ಚಾಲುಕ್ಯರು ಮೊದಲು ಸಾರ್ವಭೌಮ ಅರಸರಾಗಿ ಆಳಿದರು. ಬಾದಾಮಿ ಚಾಲುಕ್ಯರು. ಈ ಬಾದಾಮಿ ಚಾಲುಕ್ಯರನ್ನು ಆರಂಭಿಕ ಚಾಲುಕ್ಯರಂತ ಕರೀತಾರ. ಇವ್ರ ರಾಜಧಾನಿ ಬಾದಾಮಿ ಅಥವಾ ವಾತಾಪಿ. ರಾಜಲಾಂಛನ ವರಾಹ, ಹಂದಿ. ಸ್ಥಾಪಕ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ಇವರು ಮಾನ್ಯ ಗೋತ್ರಕ್ಕೆ ಸೇರಿದರು ಎಂದು ಹರಿಪುರ ಶಾಸನ ಹೇಳ್ತದ. ಇವರು 6ನೇ ಶತಮಾನಕ್ಕೆ ಏಳಿಗೆಗೆ ಬಂದರು ಕರ್ನಾಟಕದಲ್ಲಿ. ಜಯಸಿಂಹ ಇವ ಬಾದಾಮಿ ಚಾಲುಕ್ಯರ ಸ್ಥಾಪಕ. ಇವಂದಾಗನ ರಣರಾಗ್ ಬರ್ತಾನ. ರಣರಾಗನ ಮಗ 1ನೇ ಪುಲಿಕೇಶಿ. ಈ 1ನೇ ಪುಲಿಕೇಶಿ ಬಗ್ಗೆ ಏನು ಹೇಳ್ಬೇಕಂದ್ರೆ ಇವ ಬಾದಾಮಿ ಕೋಟೆ ಕಟ್ಟದ 1ನೇ ಪುಲಿಕೇಶಿ. ಇವನ ತಂದೆ ರಣರಾಗ. ಇವನು ಅಶ್ವಮೇಘ ಯಾದ ಮಾಡಿದಂಥ ಬಾದಾಮಿ ಶಾಸನ ಹೇಳ್ತದ. ಇವನಿಗೆ 2 ಮಕ್ಕಳು, ಕೀರ್ತಿವರ್ಮ, ಮಂಗಳೇಶಿಗ. ಇವನು ಬಾದಾಮ್ಯಾಗ 4 ಗುಹೆಗಳು ನಿರ್ಮಿಸ್ತಾನ. ಏನು ಗುಡ್ ಕೊರದು. ಆ 4 ಗುಹೆಗಳ ಬಗ್ಗೆ ಹೇಳ್ತೀನಿ. ಈಗ ಮೊದಲನೇ ಗುಹೆ. ಈ ಗುಹೆ ಮೊದಲನೇ ಗುಹೆ ಏನು ಮಾಡ್ತದ, ಶೈವ ಧರ್ಮ ಸಂಬಂಧಿಸಿದ. ಶೈವ ಧರ್ಮ. ಈ ಗುಹೆದಾಗ ಅರ್ಧನಾರೀಶ್ವರ ನಟರಾಜನು ವಿಗ್ರಹಗಳವ. ಇನ್ನು 2ನೇ ಗುಹೆದಾಗ ಈ ಗುಹೆ ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದ. ಇದರಲ್ಲಿ ವರಾಹ, ವಾಮನ ವಿಗ್ರಹ ಆವ. ಇನ್ನು 3ನೇ ಗುಹೆದಾಗ ಇದು ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದ. ಇದರಲ್ಲಿ ವಿಷ್ಣು, ನರಸಿಂಹ, ಬಲರಾಮನು ವಿಗ್ರಹಗಳವ. ಈ 3ನೇ ಗುಹೆ ಎಲ್ಲ ಗುಹೆಗಿಂತ ದೊಡ್ಡದು. ಇನ್ನು 4ನೇ ಗುಹೆ. ಈ 4ನೇ ಗುಹೆ ಜೈನ್ ಧರ್ಮಕ್ಕೆ ಸೇರ್ಯದ. ಇದ್ರಾಗ ಮಹಾವೀರ, ಪಾರ್ಶ್ವನಾಥನ ವಿಗ್ರಹಗಳವ, ಮೂರ್ತಿಗಳವ. ಈ ಗುಹೆ 4 ಗುಹೆದಾಗೆ ಸಣ್ಣ ಗುಹೆ. 4ನೇ ಗುಹೆ ದೊಡ್ಡ ಗುಹೆ, 3ನೇದು. ಈ ಗುಹೆಗೆ 4ನೇ ಗುಹೆಗೆ ಏನಂತಾರ ಅಂತರ ಮೇಣ ಬಸದಿ ಅಂತ ಕರೀತಾರ. 4ನೇ ಗುಹೆಗ ಮಹಾಕೂಟ ಸ್ತಂಭ ರಚಿಸಿದವರು ಯಾರು? ಮಂಗಳೇಶ. ಮಹಾಕೂಟ ಸ್ತಂಭ ಶಾಸನ ರಚಿಸಿದವರು ಮಂಗಳೇಶ. ಈ ಮಹಾಕೂಟ ಸ್ತಂಭ ಶಾಸನ ಏನು ಹೇಳ್ತದ, 1ನೇ ಕೀರ್ತಿವರ್ಮನ ಸಾಧನೆ ಹೇಳ್ತದ. ಅವ್ರ ತಮ್ಮ ಮಂಗಳೇಶನ್ ತಮ್ಮ ವಿವರಿಸ್ತದ. 2ನೇ ಪುಲಿಕೇಶಿ ಇವ ಬಾದಾಮಿ ಚಾಲುಕ್ಯರಲ್ಲೇ ಶ್ರೇಷ್ಠ ದೊರೆ. ಇವನ ತಂದೆ ಕೀರ್ತಿವರ್ಮ. ಇವನ ಸಾಧನೆಗಳು, 2ನೇ ಪುಲಿಕೇಶಿ ಸಾಧನೆಗಳು ಏನಂದ್ರ 7 ಪಟ್ಟು ಸಿಂಬಿಗೆ ಯುದ್ಧ. ಯಾರ ನಡಕ? ಪುಲಿಕೇಶಿ ಮಂಗಳೇಶ ನಡಬರಕ. ಇದ್ರಾಗ ಪುಲಿಕೇಶಿ ಇದಿತನ, ಮಂಗಳೇಶ್ವರ ಸೋಲ್ತಾನ. ಇದಾಗನ ನರ್ಮದಾ ಕದನ 634. ಯಾರ ನಡ್ಬೇಕ? ಪುಲಿಕೇಶಿ. ರಾಷ್ಟ್ರಕೂಟರ ಪುಲಿಕೇಶಿ ವರ್ಧನರ ಸಾಮ್ರಾಜ್ಯದ ಅರಸನಾದ ಹರ್ಷವರ್ಧನ ನಡುವೆ. ಈ ಯುದ್ಧದಾಗ ಪುಲಿಕೇಶಿ ಜಯಶಾಲಿ ಆತನ. ಈ ಪುಲಿಕೇಶಿ ಜಯಶಾಲಿಯಾಗಿ ಈ ಯುದ್ಧದ ಪುಲಿಕೇಶಿ ವರ ಪಡ್ಕೋತಾನಂದ್ರ ಪರಮೇಶ್ವರ ಎಂಬ ಬಿರುದು ಪಡ್ಕೋತಾನ. ಮುಂದೆ ಪುಲನೂರು ಕದನ ಆಗ್ತದ. ಯಾರ ನಡ್ಬೇಕ? ಪುಲಿಕೇಶಿ ಪಲ್ಲವರ 1ನೇ ಮಹೇಂದ್ರ ವರ್ಮ ನಡ್ಬೇಕ.
ಇದ್ರಾಗ ಬಿ ಪುಲಿಕೇಶಿನೇ ಗೆದ್ದಿತಾನ. ಈ ದಾಳಿಯಿಂದ ಪಲ್ಲವರು ಮತ್ತು ಚಾಲುಕ್ಯರ ನಡುವೆ ಘರ್ಷಣೆ ಸ್ಟಾರ್ಟ್ ಆಗ್ತದ ಪುಲಿನೂರು ಕದನದಿಂದ. ಮುಂದ ಪೆರಿಯಾರ್ ಮಣಿಮಂಗಲ್ ಸುರಮಾನ್ ಕದನ ಆಗ್ತದ. ಯಾರು ಹೇಳ್ಬೇಕಾ? ಎರಡನೇ ಪುಲಿಕೇಶಿ ಪಲ್ಲವರ ಒಂದನೇ ನರಸಿಂಹವರ್ಮ ನಡ್ಬರಕ್ಕ. ಈ ಯುದ್ಧನಾಗ ಪುಲಿಕೇಶಿ ಸೋಲ್ತಾನ. ಪಲ್ಲವರ ಒಂದನೇ ನರಸಿಂಹ ಜಯಶಾಲ ಆಗ್ತಾನ. ಈ ಪೆರಿಯಾರ್ ಮಣಿಮಂಗಲ್ ಸುರಮರ್ ಕದನದಲ್ಲಿ ಪಲ್ಲವರು ಒಂದನೇ ನರಸಿಂಹ ಗೆದ್ದಲ್ಲ. ಈ ನರಸಿಂಹವರ್ಮ ಏನು ಮಾಡ್ತಾನ? ಬಾದಾಮಿಯನ್ನು 12 ವರ್ಷ ವಶ ಪಡ್ಕೋತಾನ. ಯಾರು? ಬಾದಾಮಿ ಚಾಲುಕ್ಯರು ಕಡಿದು 12 ವರ್ಷ ವಶಪಡಿಸ್ಕೊಂಡು ಪಲ್ಲವರು ಒಂದನೇ ನರಸಿಂಹವರ್ಮ ಏನು ಮಾಡ್ಕೋತಾನ? ವಾತಾಪಿ ಕೊಂಡ ಎಂಬ ಬಿರುದು ಪಡ್ಕೋತಾನ. ಈ ಯುದ್ಧದಲ್ಲಿ ಮತ್ತು ಈ ಯುದ್ಧ ಆದ ಬಳಿಕ ಎರಡನೇ ಪುಲಿಕೇಶಿ ಮರಣ ಹೊಂತಾನ. ಮರಣ ಹೊಂದ ಬಳಿಕ ಬಾದಾಮಿ ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರಿಗೆ ಒಂದನೇ ವಿಕ್ರಮಾದಿತ್ಯ ಬರ್ತಾನ. ಪುಲಿಕೇಶಿ ಆದ ಬಳಿಕ ಈ ಒಂದನೇ ಪುಲಿಕೇಶಿ ಏನು ಮಾಡ್ತಾನ? ಒಂದನೇ ವಿಕ್ರಮಾದಿತ್ಯ ಏನು ಮಾಡ್ತಾನ? ಒಂದನೇ ನರಸಿಂಹವರ್ಮ, ಮಹೇಂದ್ರ ವರ್ಮ, ಒಂದನೇ ಪರಮೇಶ್ವರಮ್ಮ ಈ 3 ಪಲ್ಲವರದವರನ್ನು ಸೋಲಿಸಿ ಪುನಃ ಬಾದಾಮಿಯನ್ನು ವಶಪಡಿಸಿಕೊಳ್ತಾನ. ಯಾರು? ಒಂದನೇ ವಿಕ್ರಮಾದಿತ್ಯ. ಮುಂದೆ ಐಹೊಳೆ ಶಾಸನ ಇದು ಸಂಸ್ಕೃತ ಭಾಷೆಯಾಗದ. ಐಹೊಳೆ ಶಾಸನ ಎಲ್ಲಿದಂದ್ರೆ ಬಾಗಲಕೋಟೆದಾಗ ಹುನಗುಂದ ತಾಲೂಕಿನ ಐಹೊಳೆ ಒಂದು ಊರಿನಾಗದ. ಈ ಶಾಸನ ಮೇಣಗುಂತಿ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಆದ. ಇದನ್ನು ಹೊರಡಿಸಿದವರು ರವಿಕೀರ್ತಿ ವರ್ಮ. ಈ ಐಹೊಳೆ ಶಾಸನ ಎರಡನೇ ಪುಲಿಕೇಶಿ ಸಾಧನೆಗಳನ್ನು ತಿಳಿಸ್ತದ. ಮುಂದ ವಿಜಯಾದಿತ್ಯ ಬರ್ತಾನ. ಒಂದನೇ ವಿಕ್ರಮಾದಿತ್ಯ ವಿಜಯಾದಿತ್ಯ ಬರ್ತಾನ. ಈ ವಿಜಯಾದಿತ್ಯ ಏನು ಮಾಡ್ತಾನ? ಪಲ್ಲವರ ಎರಡನೇ ಪರಮೇಶ್ವರಮನನ್ನು ಸೋಲಿಸ್ತಾನ. ಇದ್ರ ನೆನಪಿಗಾಗಿ ಏನು ಮಾಡ್ತಾನ? ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯ ಕಟ್ಟತಾನ. ಇವನ ಸಹೋದರಿ ಅಕ್ಕ ಅಥವಾ ತಂಗಿ ಕುಂಕುಮ ಮಹಾದೇವಿ ಇವಳು ಲಮೇಶ್ವರದಲ್ಲಿ ಜಿನಾಯನ ನಿರ್ಮಿಸ್ತಾಳ. ಈಗ ವಿಜಯಾದಿತ್ಯ ಐತಲ್ಲ, ವಿಜಯಾದಿತ್ಯಗಾನ ವಿನಯಾದಿತ್ಯ ಬರ್ತಾನ ಪಲ್ಲವರ್ದಾಗ. ಇವ ರಾಷ್ಟ್ರಕೂಟರಾಗ ಅರಸ. ಇವನ ಹೆಂಡತಿ ವಿನಯಾವತಿ ಬಾದಾಮಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಳಗೊಂಡ ತ್ರಿಕೂಟ ದೇವಾಲಯ ನಿರ್ಮಿಸ್ತಾಳ. ಯಾರು? ವಿನಯಾದಿತ್ಯನ ಹೆಂಡತಿ ವಿನಯಾವತಿ ಬಾದಾಮಿಯಾಗ ತ್ರಿಕೂಟ ದೇವಾಲಯ ನಿರ್ಮಿಸ್ತಾಳ. ಮುಂದ ವಿನಯಾದಿತ್ಯಗನ ವಿಕ್ರಮಾದಿತ್ಯ ಬರ್ತಾನ. ಇವನು ಕಂಚಿ ಮ್ಯಾಗ ಪಲ್ಲವರ ಕಂಚಿ ಮ್ಯಾಗ 3 ಸರಿ ದಾಳಿ ಮಾಡ್ತಾನ. 3 ಸರಿ ದಾಳಿ ಮಾಡ್ದ. ಒಂದೇದು ವಿಳಂಬ ಯುದ್ಧ. ವಿಕ್ರಮಾದಿತ್ಯ ಪಲ್ಲವರ ಎರಡನೇ ಪರಮೇಶ್ವರಮ ನೋಡ್ಬೇಕಾಗ್ತದ. ಇದ್ರಾಗ ಪರಮೇಶ್ವರಮನು ಸೋಲಿಸ್ತಾನ ವಿಕ್ರಮಾದಿತ್ಯ. ಮುಂದ 1735 ಪಲ್ಲವರ ನಂದಿವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸ್ಕೊತಾನ. ಪಲ್ಲವ ರಾಜ್ಯನ ಕಂಚಿ ವಶಪಡಿಸಿಕೊಡ್ತಾನ. ವಶಪಡಿಸ್ಕೊಂಡು ಕಂಚಿಯಾಗ ರಾಜಸಿಂಹ ದೇವಾಲಯ ಅದ. ಆ ದೇವಾಲಯಕ್ಕೆ ಅನೇಕ ಏನು ಮಾಡ್ತಾನ? ದಾನದತ್ತಿಗಳು ಕೊಡ್ತಾನ. ಯಾರು? ವಿಜಯಾದಿತ್ಯ ವಿಕ್ರಮಾದಿತ್ಯ. ಮುಂದ ಇವನಿಗೆ 2 ಹೆಂಡ್ರು. ಯಾರಿಗೆ? ವಿಕ್ರಮಾದಿತ್ಯ.
ಒಬ್ಬಾಕಿ ಲೋಕಮಹಾದೇವಿ, ಒಬ್ಬಾಕಿ ತ್ರೈಲೋಕ ಮಹಾದೇವಿ. ಈಕಿ ಲೋಕ ಮಹಾದೇವಿ ಮಾಡ್ತಾಳ. ಇವ ಎರಡನೇ ವಿಕ್ರಮಾದಿತ್ಯ ಪಲ್ಲವ್ರ ಮ್ಯಾಗ 3 ಸತ ಗೆದ್ದಿರ್ತಾನಲ್ಲ, ಅದ್ರ ನೆನಪಕ್ಕಾಗಿ ಲೋಕ ಮಹಾದೇವಿ ಪಟ್ಟದ ಕಲ್ಲದಾಗ ವಿರೂಪಾಕ್ಷ ದೇವಾಲಯ ಅಥವಾ ಲೋಕೇಶ್ವರ ದೇವಾಲಯನು ಕಟ್ತಾಳ. ಇದ್ರ ವಾಸ್ತುಶಿಲ್ಪ ಯಾರು? ಅನಿರ್ತಚಾರಿ. ಮುಂದೆ ಮತ್ತೊಬ್ಬಾಕಿ ತ್ರೈಲೋಕ ಮಹಾದೇವಿ. ಈಕೆ ಅದೇ ಪಟ್ಟದ ಕಲ್ಲಾಗೆ ಮಲ್ಲಿಕಾರ್ಜುನ ಅಥವಾ ತ್ರೈಲೋಕೇಶ್ವರ ದೇವಾಲಯ ನಿರ್ಮಿಸ್ತಾಳ. ಯಾರು? ಮಲ್ಲಿಕಾರ್ಜುನ ದೇವಾಲಯ ನಿರ್ಮಿಸಿದಳು ತ್ರೈಲೋಕ ಮಹಾದೇವಿ. ವಿರೂಪಾಕ್ಷ ದೇವಾಲಯ ನಿರ್ಮಿಸಿದಳು ಲೋಕ ಮಹಾದೇವಿ. ಲೋಕ ಮಹಾದೇವಿ, ತ್ರೈಲೋಕ ಮಹಾದೇವಿ ವಿಕ್ರಮಾದಿತ್ಯನ ಹೆಂಡತಿಯರು. ಮುಂದೆ ಎರಡನೇ ಕೀರ್ತಿವರ್ಮ ಬರ್ತಾನ. ಇವನೇ ಬಾದಾಮಿ ಚೋಳಕರ ಕೊನೆಯ ದೊರೆ. ಬಾದಾಮಿ ಚೋಳಕರ ಕೊನೆಯ ದೊರೆ ಎರಡನೇ ವಿಕ್ರಮಾದಿತ್ಯನನ್ನು ಯಾರು ಕೊಲ್ತಾರಂದ್ರ ರಾಷ್ಟ್ರಕೂಟರ ದಂತಿದುರ್ಗ ಸಾಯಿಸಿ ರಾಷ್ಟ್ರಕೂಟರ ಮನೆತನವನ್ನು ಸ್ಥಾಪನೆ ಮಾಡ್ತಾನ. ಇಷ್ಟು. ಈಗ ಬಾದಾಮಿ ಚೋಳಕರ ಕೊಡುಗೆಗಳು ಏನೇನು ಕೊಟ್ರ ನಮಗೆ ಕೊಡುಗೆಗಳು ಅಂದ್ರೆ, ಇವರು ಸರ್ವಧರ್ಮ ಸಹಿಷ್ಣುವಾಗಿರು, ಎಲ್ಲ ಧರ್ಮವನ್ನು ಒಪ್ತಿರು. ಇವರು ವಿಷ್ಣುವಿನ ಪರಮ ಭಕ್ತರು. ಯಾರು? ಬಾದಾಮಿ ಚಾಲುಕ್ಯರು. ಇವರು ಕಲೆ ವಾಸ್ತುಶಿಲ್ಪ ಅಂದ್ರೆ ಇವರು ಉತ್ತರ ಸಾಗರ, ದಕ್ಷಿಣ ದ್ರಾವಿಡ ಶಿಲ್ಪಿಗಳು ನಿರ್ಮಿಸಿ ದೇವಾಲಯ ಕಟ್ಟಾರ. ಇವರು ದೇವಾಲಯಗಳು ಕೆಂಪು ಮರಳುಗಳು ಬಳಸಿ ಕಟ್ಟ್ಯಾರ. ಇವ್ರ ದೇವಾಲಯಗಳನ್ನು ಪರ್ಷಿಯಾದ ಬ್ರೌನ್ಸ್ ಭಾರತದ ದೇವಾಲಯಗಳ ತೊಟ್ಟಿಲು ಅಂತ ಕರಿತಾನ. ಯಾರು? ಪರ್ಷಿಯಾದ ಬ್ರೌನ್ಸ್ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತದ ದೇವಾಲಯ ವಾಸ್ತುಶಿಲ್ಪ ಅಂತ ಕರಿತಾನ. ಮೇಣಗುಂತಿ ಜೈನ ದೇವಾಲಯ. ಇದು ಐಹೊಳೆ ಪಕ್ಕದ ಗುಡ್ಡದ ಮೇಲೆ ಆದಿದು ಮೇಗುತಿ ಜೈನ ದೇವಾಲಯ. ಇದು ಮೇಲುಗುಂಡಿ ಅಂತ ಕರೀತಾರೆ. ಇದಕ್ಕೆ ಮೇಗುತಿ ಜೈನ ದೇವಾಲಯಕ್ಕೆ. ಇದನ್ನು ಜೈನ ದೇವಾಲಯ. ಇದು ಜೈನ ದೇವಾಲಯ. ಇದು ಯಾವುದು? ಮೇಣಗುತ್ತಿ ದೇವಾಲಯ. ಇದು ದ್ರಾವಿಡ ಶೈಲಿಗೆ ಅದ. ಇದನ್ನು ಕಟ್ಟಿದವರು ರವಿಕೀರ್ತಿ ಕಟ್ಟ್ಯಾನ. ಪಟ್ಟದ ಕಲ್ಲಿನಲ್ಲಿ ದೇವರುಗಳು ಯಾವ ಅಂದ್ರ, ಪಟ್ಟದ ಕಲ್ಲಿನಲ್ಲಿ ದೇವರುಗಳು. ಮುಂದೆ ಪಟ್ಟದ ಕಲ್ಲು ಪ್ರಾಚೀನ ಹೆಸರುಗಳು ಕಿಸು ಒಳಸು ಪಟ್ಟದ ಕಲ್ಲಿನ ಪ್ರಾಚೀನ ಹೆಸರು. ದ್ರಾವಿಡ ಶೈಲಿಯ ದೇವರುಗಳು ಅಂದ್ರ ಸಂಗಮೇಶ್ವರ, ವಿರೂಪಾಕ್ಷೇಶ್ವರ, ಮಲ್ಲಿಕಾರ್ಜುನ. ಇನ್ನು ಸಾಗರ ಶೈಲಿಯಲ್ಲಿರುವ ದೇವಾಲಯಗಳು ಕಾಶಿ ವಿಶ್ವನಾಥ, ಪಾಪನಾಥ, ಜಂಬೂಲಿಂಗೇಶ್ವರ. ಇಷ್ಟು ಗೌರ್ಮೆಂಟ್ ಬುಕ್ನಾಗ ಅದ. ಸೆಕೆಂಡ್ ಪಿ ಯು ಸಿ ಗೌರ್ಮೆಂಟ್ ಬುಕ್ನಾಗ ಅದ. ಸ್ವಲ್ಪ ಎಲ್ಲರೂ ಮಿಸ್ಟೇಕ್ ಆದ್ರೆ ಕ್ಷಮಿಸ್ಬೇಕು. ಅದು ಇಷ್ಟು ಗೌರ್ಮೆಂಟ್ ಬುಕ್ನಾಗ ಅದ. ನಂಗೆ ಬರೋದಾಗಲ್ಲ ಅಂತೇಳಿ ನಾವು ಹಿಂಗೆ ಹೇಳೀನಿ. ಯಾರಾದ್ರೂ ನಿಮ್ಗೆ ಕೆಳಗೆ ಅನ್ಸಂದ್ರೆ ನನ್ನದು ವಾಯ್ಸ್ ರೆಕಾರ್ಡ್ ಕೇಳ್ಬೋದು. ಇಷ್ಟು ಗೌರ್ಮೆಂಟ್ ಬುಕ್ನಾಗ ಇಷ್ಟು ಇಂಪಾರ್ಟೆಂಟ್ ಬರ್ಕೊಂಡಿನಿ. ಸೆಕೆಂಡ್ ಪಿ ಯು ಸಿ ಬುಕ್ನಾಗ ಅದ, ಹಿಸ್ಟ್ರಿ ಬುಕ್ನಾಗ ಅದ. ನೋಡ್ರಿ ಇಷ್ಟು ಇದಾವೆ. ಸ್ವಲ್ಪ ತಪ್ಪಿದಲ್ಲಿ ಕ್ಷಮಿಸಬೇಕು.